ಹಲೋ ಫ್ರೆಂಡ್ಸ್, ನಾವು ಇವತ್ತು ಅರೇನಾ ರೆಸಲ್ಯೂಮನಲ್ಲಿ ಪೂರಾ ಬೇಸಿಕ್ ಆಗಿ ಬಾರ್ಡರ್ ಹೇಗೆ ಹಾಕುವುದು, ಮತ್ತು ಪೇಜ್ ಸೈಜ್ ಹೇಗೆ ಮಾಡುವುದು, ಮತ್ತು ನಮ್ಮ ಡಿಸ್ಪ್ಲೇ ಸೈಜ್ ಏನಿದೆ ಅದೇ ಥರ ಸೈಜನ್ನು ಇಲ್ಲಿ ಔಟ್ಪುಟ್ಟಲ್ಲಿ ಹೇಗೆ ಮಾಡುವುದು, ಸ್ಲೈಸ್ ಹೇಗೆ ರಚನೆ ಮಾಡುವುದು ಅಂತ ಪೂರಾ ಬೇಸಿಕ್ಕಿಂದ ಕಲಿಯೋಣ. ಇವತ್ತು ನಾವು ಅರೇನಾ ಓಪನ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇದು ಅರೇನಾ. ಇಲ್ಲಿ ಮೇಲೆ ನೋಡಿದರೆ ಅರೇನಾ ಕಂಪೋಸಿಷನ್, ಡೆಸ್ಕ್, ಗ್ರೂಪ್, ಲೇಯರ್, ಕಾಲಮ್, ಕ್ಲಿಪ್, ಔಟ್ಪುಟ್, ಶಾರ್ಟ್ಕಟ್, ವ್ಯೂಸ್ ಈ ಥರ ಇದೆ. ಇಲ್ಲಿ ಕೆಳಗಡೆ ಕಂಪೋಸಿಷನ್ಸ್ನಲ್ಲಿ ಲೇಯರ್ 1, ಲೇಯರ್ 2, ಲೇಯರ್ 3 ಇದೆ. ಹೀಗೆ ಪ್ರಿವ್ಯೂ ಮಾನಿಟರ್ನಲ್ಲಿ ನಾವು ಯಾವುದಾದ್ರೂ ಡಿಸ್ಪ್ಲೇ ಮಾಡಬೇಕಾಗಿರ್ತಕ್ಕಂಥ ಇಮೇಜ್ ಆಗಲಿ ಅಥವಾ ಒಂದು ವಿಡಿಯೋ ಆಗಲಿ ಅದು ಪ್ರಿವ್ಯೂ ಆಗಿ ನೋಡಲು ಇಲ್ಲಿ ಕಾಣುತ್ತದೆ. ನಂತರ ಇದು ಕಂಪೋಸಿಷನ್ ಮಾನಿಟರ್. ಇಲ್ಲಿ ನಾವು ಏನು ಪ್ಲೇ ಮಾಡ್ತಾ ಇದ್ದೀವಲ್ಲ ಅದು ಡಿಸ್ಪ್ಲೇ ಮೇಲೆ ಯಾವ ಥರ ಮೂಡ್ತಾ ಇದೆ ಅಥವಾ ಯಾವ ಥರ ಬರ್ತಾ ಇದೆ ಅಂತ ಇಲ್ಲಿ ನಾವು ನೋಡಲು ಸಹಾಯ ಮಾಡುತ್ತೆ. ಹೀಗೆ ಇಲ್ಲಿ ಕಂಪೋಸಿಷನ್ ಇದೆ, ಲೇಯರ್ ಇದೆ, ಕ್ಲಿಪ್ ಇದೆ, ಮತ್ತು ಇಲ್ಲಿ ಫೈಲ್ಸ್ ಅಂತ ಇದೆ, ಇಲ್ಲಿ ಸ್ಲೈಸ್ ಇದೆ, ಕಂಪೋಸಿಷನ್ಸ್, ಎಫೆಕ್ಟ್, ಸೋರ್ಸ್ ಮತ್ತು ರೆಕಾರ್ಡ್ ಅಂತ ಇದೆ. ಇವು ನಮಗೆ ನಮ್ಮ ವಿಜುವಲ್ಸ್ಗಳಿರೋ ಫೈಲ್ಸ್ಗಳಾಗಿರುತ್ತವೆ. ನಾವು ಯಾವುದಾದ್ರೂ ಫೈಲ್ಗಳನ್ನು ಡೆಸ್ಕ್ಟಾಪ್ ಮೇಲೆ ಅಥವಾ ನಮ್ಮ ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಮಾಡಿದರೆ ಅವು ಇಲ್ಲಿ ಓಪನ್ ಮಾಡಲು ಕಾಣಸಿಗುತ್ತವೆ. ಹೀಗೆ ಇರುವಾಗ ಫಸ್ಟ್ ನಾವು ಕಂಪೋಸಿಷನ್ ಅಂತ ಹೋಗಬೇಕು. ಕಂಪೋಸಿಷನ್ನಲ್ಲಿ ನ್ಯೂ ಅಂತ ಸೆಲೆಕ್ಟ್ ಮಾಡಿ, ಯಾವುದೇ ಇದ್ರೂ ಕೂಡ ನಾವು ನ್ಯೂ ಅಂತ ಸೆಲೆಕ್ಟ್ ಮಾಡಿ, ನ್ಯೂ ಅಂದರೆ ಹೊಸದೊಂದು ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಬೋದು ಯಾವುದೇ ಕ್ಲಿಪ್ ಇಲ್ಲ, ಯಾವುದೇ ಎಫೆಕ್ಟು ಇಲ್ಲ, ಯಾವುದೇ ಸೋರ್ಸ್ ಕೂಡ ಇಲ್ಲಿ ಇಲ್ಲ. ಈಗ ನಾವು ಮೊದಲಿಗೆ ಸೈಜನ್ನು ಹಾಕೊಳ್ಳೋಣ. ಸೈಜ್ ಈಗ ಏನಾಗಿದೆ, ನಮ್ಮದೊಂದು ಡಿಸ್ಪ್ಲೇ ಸೈಜ್ ಇದೆ. ಅದರಲ್ಲಿ ಜಸ್ಟ್ ನಾವು ಈಗ ನಾನು ಯೂಸ್ ಮಾಡೋದು ಡಿಸ್ಪ್ಲೇ P4.8. P4.8 ಎಷ್ಟು ಅಂದರೆ P4ದು ಮೆಗಾಪಿಕ್ಸೆಲ್ ಎಷ್ಟಿದೆ, 120 ಇದೆ. ಈಗ ನಾವು ಕೆಳಗಡೆ 120x5 ಡಿಸ್ಪ್ಲೇ ಹಾಕಿದ್ದೀವಿ. ಅದು ಅಂದರೆ 2x2 ಸೈಜ್ ಇರೋ 5 ಡಿಸ್ಪ್ಲೇ ಹಾಕಿದ್ದೀವಿ ಅಂತಂದರೆ 5 ಅಂತ ಹಾಕಿ ಸೈಜ್ ಫಸ್ಟಿಗೆ ಬಿಡ್ತು. ನಂತರ ಹೈಟು ಇಲ್ಲಿ 120x ಹೈಟ್ ಎಷ್ಟಿದೆ, ಒಂದು 4 ಇದೆ ಅನ್ಬೋದು. ಈ ಹೈಟಲ್ಲಿ 4 ಪೆನಲನ್ನು ಮತ್ತು ಅಗಲಕ್ಕೆ 5 ಪೆನಲನ್ನು ಹಾಕಿದ್ದೀವಿ. ಅದರದ್ದು ಪಿಕ್ಸೆಲ್ ಎಷ್ಟಾಗುತ್ತೆ ಅಂತಂದರೆ 600x480 ಪಿಕ್ಸೆಲ್ ಆಗುತ್ತೆ. ಓಕೆ, ಇದು ಪಿಕ್ಸೆಲಲ್ಲಿರೋದ್ರಿಂದ ಅದನ್ನು ಪಿಕ್ಸೆಲ್ಗೆ ಕನ್ವರ್ಟ್ ಮಾಡ್ಕೊಂಡು ನೀವು ಕ್ಯಾಲ್ಕುಲೇಟರಲ್ಲಿ ಕನ್ವರ್ಟ್ ಮಾಡಿ ಕೂಡ ಹಾಕ್ಬೋದು, ಅಥವಾ ಡೈರೆಕ್ಟ್ 120x5 ಅಥವಾ 120x4 ಅಂತ ಹೊಡೆದ್ರೆ ಆಟೋಮೆಟಿಕಾಗಿ ಕ್ಯಾಲ್ಕುಲೇಟೆಡ್ ಆಗಿ ಅದು ತಗೊಳುತ್ತೆ. ಇದಕ್ಕೆ ನಾವು ನೇಮ್ ಒಂದು ಏನಾದರೂ ಕೊಡೋಣ. ಇಲ್ಲಿ ಅನ್ಟೈಟಲ್ಡ್ 9 ಅಂತ ಇದೆಯಲ್ಲ, ಇದಕ್ಕೆ ಒಂದು ನೇಮು ABCD ಅಂತ ನಾನು ನೇಮ್ ಒಂದು ಕೊಡ್ತೀನಿ. ಯಾಕೆಂದರೆ ನಿಮಗೆ ನೆಕ್ಸ್ಟ್ ಇದೇ ಫೈಲನ್ನು ಮರಳಿ ಓಪನ್ ಮಾಡ್ಬೇಕಂತಂದರೆ ನೀವು ABCD ಅಂತ ಹುಡುಕಿ ತಗೋಬೋದು. ಓಕೆ, ಈಗ ಅಪ್ಲೈ ಅಂತ ಅನ್ನೋಣ. ಇಲ್ಲಿ ಮೇಲೆ ಔಟ್ಪುಟ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಔಟ್ಪುಟ್ಟಲ್ಲಿ ಅಡ್ವಾನ್ಸ್ ಅಂತ ಬರಬೇಕು. ಅಡ್ವಾನ್ಸ್ ಅಂತ ಬಂದರೆ ಇಲ್ಲಿ ಒಂದು ಸ್ಲೈಸ್ ಆಲ್ರೆಡಿ ಇದೆ. ಅದು ಹೇಗಿದೆ ಅಂತಂದರೆ ಇಲ್ಲಿ ನೋಡಿ, ಇನ್ಪುಟ್ ಸೆಲೆಕ್ಷನ್ನಲ್ಲಿ ಇಲ್ಲಿದೆಯಲ್ಲ, ಈಗ ಹೋಲ್ ಏರಿಯಾ. ಓಕೆ, ಇದು ನಮ್ಮದು ಸೈಜ್ ಇಲ್ಲಿದೆ ನೋಡಿ, ವಿಡ್ತ್ 600, ಹೈಟು 480. ಓಕೆ, ಇದು ಒಂದು ಸ್ಲೈಸ್. ಈ ಸ್ಲೈಸಲ್ಲಿ ನಾವು ಭಾಗ ಮಾಡ್ಕೊಳ್ಬೋದು, ಎಷ್ಟು ಬೇಕಾದರೂ ಚಿಕ್ಕ ಚಿಕ್ಕದಾಗಿ ಭಾಗ ಮಾಡ್ಕೋಬೋದು. ಈ ಸ್ಲೈಸ್ಗಳನ್ನು ಅಡ್ಜಸ್ಟ್ ಕೂಡ ಮಾಡ್ಬೋದು. ಈಗ ನಾವು ಏನು ಡಿಸ್ಪ್ಲೇಯನ್ನು ಪಬ್ಲಿಕ್ಕಿಗೆ ಅಥವಾ ಜೋಡಿಸಿರ್ತೀವಲ್ಲ ಅದೇ ಸೇಮ್ ಡಿಸ್ಪ್ಲೇ ಇಲ್ಲಿ ಓಪನ್ ಆಗಿದೆ. ಓಕೆ, ಇಲ್ಲಿ ಏನು ಪ್ಲೇ ಆಗುತ್ತೋ ಅದು ಡಿಸ್ಪ್ಲೇ ಮೇಲೆ ಪ್ಲೇ ಆಗ್ತಾ ಇರುತ್ತೆ. ಓಕೆ, ಹೀಗಿರುವಾಗ ಈಗ ನಾವು ಈ ಸ್ಲೈಸನ್ನು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಯಾವ ಥರ ಅಂತಂದರೆ ಈಗ ಜಸ್ಟ್ ಸಿಂಪಲ್ಲಾಗಿ ನಿಮಗೆ ಜಾಸ್ತಿ ಇದು ವಿಡಿಯೋ ಕಾಂಪ್ಲಿಕೇಟೆಡ್ ಆಗೋದು ಬೇಡ, ಜಸ್ಟ್ ಸಿಂಪಲ್ಲಾಗಿ ಬಾರ್ಡರ್ ಹೇಗೆ ಹಾಕೋದನ್ನು ಹೇಳ್ತೀನಿ. ಓಕೆ, ಈಗ ಸ್ಲೈಸ್ ನಾವು ಇನ್ಪುಟ್ ಸೆಲೆಕ್ಷನಲ್ಲಿದ್ದೀವಿ, ಸ್ಲೈಸ್ ಇದೆ. ಇದು ಏನಾದರೂ ಈ ಥರ ದೊಡ್ಡದಾಗಿದ್ದರೆ ನೀವು ಒಂದು ಕೆಲಸ ಮಾಡಬೇಕು. ಇಲ್ಲಿ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಹೋಲ್ ಏರಿಯಾ ಇದೆ ಅಂತಲ್ಲ, ಹೋಲ್ ಏರಿಯಾ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದು ಅಡ್ಜಸ್ಟ್ ಆಗುತ್ತೆ. ಓಕೆ, ಈಗ ಈ ಸ್ಲೈಸ್ ಮೇಲೆ ಕ್ಲಿಕ್ ಮಾಡಿರ್ತೀರ, ಜೆಡ್ ಔಟ್ಪುಟ್ ಮೇಲೆ ಬಂದು ಮ್ಯಾಚ್ ಟು ಇಲ್ಲಿ ನೋಡಿ, ರೈಟ್ ಕ್ಲಿಕ್ ಮಾಡಿ ಮ್ಯಾಚ್ ಟು ಇನ್ಪುಟ್ ಸ್ಪೇಸ್. ಓಕೆ, ಇದನ್ನು ಸೆಲೆಕ್ಟ್ ಮಾಡಿದರೆ ಇದು ಈ ಥರ ಆಯಿತು. ಮತ್ತೆ ರೈಟ್ ಕ್ಲಿಕ್ ಮಾಡಿ ಹೋಲ್ ಏರಿಯಾ. ಓಕೆ, ಈ ಥರ ಆಟೋಮೆಟಿಕ್ಕಾಗಿ ಅದು ಬಾರ್ಡರ್ ಅಡ್ಜಸ್ಟ್ ಆಗುತ್ತೆ. ಓಕೆ, ಈಗ ಸೇವ್ ಆ್ಯಂಡ್ ಕ್ಲೋಸ್ ಅನ್ನೋಣ. ಇಲ್ಲಿ ಸೋರ್ಸ್ ಹತ್ರ ಬರೋಣ. ಸೋರ್ಸ್ನಲ್ಲಿ ಸ್ಲೈಸ್ ಔಟ್ಲೈನ್
ಇಲ್ಲಿದೆ ನೋಡಿ ಸ್ಲೈಸ್ ಔಟ್ಲೈನ್. ನಾನು ಇದನ್ನು ಫೇವ್ರೇಟ್ ಮಾಡಿದ್ದೀನಿ, ಇಲ್ಲಿದೆ. ಓಕೆ, ಇಲ್ಲ ಅಂದರೆ ಇಲ್ಲಿ ಸ್ಲೈಸ್ ಔಟ್ಲೈನ್ ಅಂತ ಸರ್ಚ್ ಮಾಡಿದರೆ ಸಿಗತ್ತೆ. ಓಕೆ, ಇದನ್ನು ತೊಗೊಂಬಂದು ನೀವು ಇಲ್ಲಾದರೂ ಇಲ್ಲಾದರೂ ಇಡಿ ಅಥವಾ ಲೇಯರ್ 3ನಲ್ಲಾದರೂ ಇಡಿ, ನಿಮಗೆ ಬಿಟ್ಟಿದ್ದು. ಯಾಕೆಂದರೆ ಯಾವುದು ಮೇಲೆ ಇರುತ್ತಲ್ಲ ಅದು ಕಾಣ್ತಿರುತ್ತೆ, ಅಂದರೆ ಅದೇ ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಕೆಳಗಡೆ ಒಂದು ನೀವು ಸ್ಲೈಸ್ ಔಟ್ಲೈನ್ ಅಂತ ಇಡ್ಬೋದು. ಇಲ್ಲೊಂದು ಬಾರ್ಡರ್ ಬೇರೆ ಇದೆ ಅಂದ್ಕೊಳ್ಳಿ, ಇಲ್ಲಿ ನಾವು ಒಂಥರ ಬೇರೆ ಬಾರ್ಡರ್ನ ಹಾಕಿದ್ದೀವಿ, ಇಲ್ಲಿ ಒಂದಿದೆ. ನಾವು ಇದನ್ನು ಪ್ಲೇ ಮಾಡಿ ಆಮೇಲೆ ಇದನ್ನು ಪ್ಲೇ ಮಾಡಿದರೆ ಈ ಮೇಲಿರೋದು ಕಾಣ್ತಿರುತ್ತೆ, ಅದೇ ಸ್ಲೈಸಲ್ಲಿ ಇದೇ ಮೇಲಿರೋದು ಕಾಣ್ತಾ ಇರುತ್ತೆ, ಕೆಳಗಿರೋದು ಕಾಣಲ್ಲ. ಯಾಕೆಂದರೆ ಇದ್ರ ಮೇಲೆ ಇದು ಪ್ಲೇ ಆಗ್ತಾ ಇದೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮ್ಗೆ ಯಾವ ಪ್ಲೇಸಲ್ಲಿ ಬಾರ್ಡರ್ ಬೇಕಲ್ಲ ಆ ಪ್ಲೇಸಲ್ಲಿ ಹಾಕಬೇಕು. ಓಕೆ, ಈಗ ಇದನ್ನು ರಿಮೂವ್ ಮಾಡ್ತೀನಿ. ಓಕೆ, ಈಗ ನೋಡಿ ಸ್ಲೈಸ್ ಇಲ್ಲಿ ಬಂತು. ಈಗ ಇದು ಕ್ಲಿಪ್, ಇದು ಲೇಯರ್, ಇದು ಕಂಪೋಸಿಷನ್. ಅಂದರೆ ಈ ಕಂಪೋಸಿಷನ್ ಅನ್ನೋದು ಇಡೀ ಹೋಲ್ ಇಲ್ಲಿ ಏನು ಕಾಣ್ತಾ ಇದೆ ಇದನ್ನೆಲ್ಲವನ್ನು ಮೇಂಟೈನ್ ಮಾಡುತ್ತೆ. ಆದರೆ ಅದೇ ಈ ಲೇಯರ್ ಏನಿದೆಲ್ಲ ಇದು ಸಿಂಗಲ್ ಲೇಯರ್ಗೆ ಮಾತ್ರ ಸಂಬಂಧ ಇರುತ್ತೆ. ಇಲ್ಲಿ ನೋಡಿ ಲೇಯರ್ 1ಗೆ ಮಾತ್ರ ಅಲ್ಲಿ ಏನಾದರೂ ಚೇಂಜಸ್ ಅಥವಾ ಸೈಜ್ ವಿಡ್ತು ಹೈಟು ಏನಾದರೂ ಚೇಂಜ್ ಮಾಡಬೇಕಂತ ಅಂದರೆ ಸ್ಕೇಲ್ ಇಲ್ಲಿದೆ ನೋಡಿ, 70% ಸ್ಕೇಲ್ ರೊಟೇಷನ್ ಮಾಡಬೇಕಂದ್ರೆ ಈ ಥರ ಅದರ ಬಗ್ಗೆ ಅದರದ ಸೆಟ್ಟಿಂಗನ್ನು ಚೇಂಜ್ ಮಾಡೋದಕ್ಕೆ ಇದು ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಅದೇ ನೀವು ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚೇಂಜ್ ಆಗುತ್ತೆ ನೋಡಿ, ಸೆಕೆಂಡ್ ಲೇಯರ್. ನೀವು ಈ ಲೇಯರ್ನ ನೇಮ್ ಕೂಡ ಚೇಂಜ್ ಮಾಡ್ಕೋಬೋದು ನನಗೆ, ಅಥವಾ ಮಿಡಲಲ್ಲಿದೆ ಮಿಡಲ್ ಅಂತ ಸೇವ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ನಿಮ್ಗೆ ಯಾವ್ದು ಬೇಕೋ ಆ ಹೆಸರನ್ನು ಕೊಟ್ಕೊಂಡು ಚೇಂಜ್ ಮಾಡ್ಕೋಬೋದು. ಓಕೆ, ಈಗ ನೋಡಿ ಲೇಯರ್ 2 ಇದೆ, ನಾವು ಲೇಯರ್ 1 ಸೆಲೆಕ್ಟ್ ಮಾಡ್ಕೊಂಡು ಇದು ಲೇಯರ್ ಬಗ್ಗೆ ಹೇಳುತ್ತೆ. ಇದು ಕ್ಲಿಪ್ ಅಂದರೆ ಏನು ಗೊತ್ತಾ, ಇಲ್ಲಿ ಸ್ಲೈಸ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಈಗ ನೋಡಿ ಇಲ್ಲಿದೆ, ಇದು ಕ್ಲಿಪ್ ಎಲ್ಲ ಹೋಯ್ತು. ಈಗ ನಾವು ಸ್ಲೈಸ್ ಔಟ್ಲೈನ್ನಲ್ಲಿ ಏನೋ ಚೇಂಜಸ್ ಮಾಡಬೇಕಾಗಿದೆ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಅದರ ಬಗ್ಗೆ ಸೆಟ್ಟಿಂಗ್ಸ್ ಎಲ್ಲ ಓಪನ್ ಆಗುತ್ತೆ. ಆ ಎಫೆಕ್ಟ್ ಏನು ಸೋರ್ಸ್ ಇದೆ ಅಲ್ಲ ಈ ಔಟ್ಲೈನ್ ಅನ್ನೋದು, ಇದ್ರ ಬಗ್ಗೆ ಮಾತ್ರ ನಾವು ಸೆಟ್ಟಿಂಗ್ಸನ್ನು ಚೇಂಜಸ್ ಮಾಡಬೇಕಂದ್ರೆ ಅಂದರೆ ಈಗ ನೋಡಿ ಇನ್ನೊಂದು ಇಲ್ಲಿ ಸ್ಲೈಸ್ ಇದೆ. ಈ ಸ್ಲೈಸ್ ಕೆಲವೊಮ್ಮೆ ಕಾಣ್ತಿರಲ್ಲ ಅಂದರೆ ನೀವೇನು ಮಾಡಬೇಕು, ವ್ಯೂ ಅಲ್ಲಿ ಹೋಗಿ ಇಲ್ಲಿ ನೋಡಿದೆ ಸೋ ಕ್ಲಿಪ್ ಅಂತ ಇದೆ, ಇವೆಲ್ಲ ಇದೆಯಲ್ಲ ಇವೆಲ್ಲ ಆನ್ ಆಗಿರೋವೆಲ್ಲ ಇಲ್ಲಿ ಕಾಣ್ತಾ ಇವೆ, ಸೋರ್ಸ್ ರೆಕಾರ್ಡ್ ಇವೆಲ್ಲ ಕಾಣ್ತಾ ಇದೆ ಅಲ್ಲ. ಹೀಗೆ ಕೆಲವೊಮ್ಮೆ ಸ್ಲೈಸ್ ಕಾಣೋದಿಲ್ಲ. ಸ್ಲೈಸ್ ಕಾಣದೇ ಇದ್ದಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಸ್ಲೈಸ್ ಅಂತ ಎಲ್ಲಿದೆ ಹುಡುಕಿ ಶೋ ಸ್ಲೈಸ್ ಅಂತ ಇರುತ್ತೆ, ಫೈಲ್ಸ್ ಇದೆ, ಸೋ ರೆಂಡರ್ ಅಂತ ಇದೆ, ಇಲ್ಲಿದೆ ನೋಡಿ ಸೋ ಸ್ಲೈಸ್. ಈಗ ನಾನು ಆಫ್ ಮಾಡಿದೆ ಅದು ಹೋಯಿತು ಇಲ್ಲಿಂದ. ಹಾಗೆ ಸ್ಟಾರ್ಟಿಂಗಲ್ಲಿ ಕೆಲವೊಮ್ಮೆ ಇರಲ್ಲ ಇದು, ಅವಾಗ ಏನು ಮಾಡಬೇಕು, ಇಲ್ಲಿ ವ್ಯೂ ಅಲ್ಲಿ ಬಂದುಬಿಟ್ಟು ಇಲ್ಲಿ ಶೋ ಸ್ಲೈಸ್ ಅಂತ ಹೊಡೆದ್ರೆ ಇಲ್ಲಿ ಬರುತ್ತೆ. ಈ ಸ್ಲೈಸ್ ಏನು ಗೊತ್ತಾ, ನಾವು ಇಲ್ಲಿ ಔಟ್ಪುಟ್ಟಲ್ಲಿ ಅಡ್ವಾನ್ಸಲ್ಲಿ ಇದೇನು ಸೇವ್ ಮಾಡಿದ್ವಲ್ಲ ಇಲ್ಲಿ ಸೇವ್ ಆ್ಯಂಡ್ ಕ್ಲೋಸ್ ಅಂತ, ಅದೇ ಸ್ಲೈಸು ಇಲ್ಲಿರುತ್ತೆ. ಈ ಸ್ಲೈಸು ಇಲ್ಲಿದೆ ನೋಡಿ, ಇಲ್ಲಿ ಸುಮ್ಮನೆ ಲೈಟಾಗಿ ಕಾಣ್ತಾ ಇದೆಯಲ್ಲ ಡ್ರಾಪ್ ಸ್ಲೈಸ್ ಹಿಯರ್ ಅಂತ. ಈ ಸ್ಲೈಸನ್ನು ನಾವು ಇಲ್ಲಿ ಸ್ಲೈಸ್ ಇನ್ನಲ್ಲಿ ತಂದುಬಿಡ್ಬೇಕು. ಇಲ್ಲಿ ಡೈರೆಕ್ಟಾಗಿ ಹೊರಗಡೆ ಬಿಡುವಾಗಿಲ್ಲ, ಹೊರಗಡೆ ಬಿಟ್ಟರೆ ಇಲ್ಲಿ ಬರುತ್ತೆ ಸ್ಲೈಸ್ ಟ್ರಾನ್ಸ್ಫಾರ್ಮರ್ನಲ್ಲಿ. ಇದು ಇಲ್ಲಿ ಆಗಬಾರ್ದು, ಇಲ್ಲಿ ಆದರೆ ಅದು ಸ್ಲೈಸ್ ಟ್ರಾನ್ಸ್ಫಾರ್ಮರ್ನಲ್ಲಿ ಆದಂತೆ. ನಾವೀಗ ಔಟರ್ ಲೈನ್ ಹಾಕಬೇಕಲ್ವಾ, ಅದಕ್ಕೆ ಅದನ್ನ ಇಂಪ್ರೂವ್ ಮಾಡಿಕೊಂಡು ಅಂದರೆ ತೆಗೆದು ಹಾಕಿ ಇಲ್ಲಿ ಸ್ಲೈಸ್ ಇನ್ ಇದೆಯಲ್ಲ ಇಲ್ಲಿ ಸ್ಲೈಸ್ ಇನ್ ಮಾಡೋಣ. ಓಕೆ, ಈಗ ನೋಡಿ ಆಟೋಮೆಟಿಕ್ಕಾಗಿ ಬಾರ್ಡರ್ಗೆ ಹಾಕ್ತು. ಓಕೆ, ಇಲ್ಲಿ ಥಿಕ್ನೆಸ್ ಅಂತ ಇದೆ, ಥಿಕ್ನೆಸ್ 0.07 ಇದೆ. ನಿಮಗೆ ಎಷ್ಟು ಬಾರ್ಡರ್ ಎಷ್ಟು ದಪ್ಪ ಬೇಕೋ, ಎಷ್ಟು ಅಗಲ ಬೇಕಲ್ಲ ಅಷ್ಟು ನಾವು ಚೇಂಜ್ ಮಾಡ್ಕೋಬೋದು. ಇಲ್ಲಿ 0.01 ಅಂದರೆ ಇಷ್ಟೇ, ಅಂದರೆ ಈಗ 0.1 ಅಂದರೆ ಎಷ್ಟು, ಈ ಥರ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ನೀವು ಎಷ್ಟು ಬೇಕಾದ್ರೂ ದೊಡ್ಡ ಮಾಡ್ಕೋಬೋದು. ಓಕೆ, ಇದು ಔಟರ್ ಲೈನ್, ಸ್ಲೈಸ್ಗೆ ಮಾತ್ರ ಔಟರ್ ಲೈನ್ ಹಾಕೋದಕ್ಕೆ. ಓಕೆ, ನಾನೀಗ ಇದನ್ನು ಒಂದು 4 ಇಟ್ಕೋತೀನಿ. ಇಲ್ಲಿ ಮಿಡಲಲ್ಲಿ ಖಾಲಿ ಇದೆ. ಓಕೆ, ಈಗ ಇಡೀ ನಮ್ಮ ಡಿಸ್ಪ್ಲೇನಲ್ಲಿ ಈಗ ಏನಿಲ್ಲಿ ಪ್ಲೇ ಆಗ್ತಾ ಇದೆಯಲ್ಲ ಇದು ಡಿಸ್ಪ್ಲೇನಲ್ಲಿ ಕಾಣ್ತಾ ಇದೆ. ನಮಗೆ ಕೇವಲ ಸ್ಲೈಸನ್ನು ಪ್ರಿವ್ಯೂ ಆಗಿ ನೋಡಬೇಕು, ಅಲ್ಲಿ ಡಿಸ್ಪ್ಲೇ ಮೇಲೆ ಬೇಡ. ಡಿಸ್ಪ್ಲೇ ಮೇಲೆ ನಾವು ಸಡನ್ನಾಗಿ ಹಾಕೋದು ಬೇಡ ಅಂತಂದರೆ ಇಲ್ಲಿ ನೋಡಿ, ಈಗ ಕೇವಲ ಈ ಕೆಳಗಡೆ ಸ್ಲೈಸ್ ಔಟ್ಲೈನ್ ಅಂತ ಏನು ಬರೆದಿದೆ ಅಥವಾ ಇದೇನು ಸ್ಟಿಪ್ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಪ್ರಿವ್ಯೂ ಅಲ್ಲಿ ಮಾತ್ರ ಬರುತ್ತೆ. ಇಲ್ಲಿ ಕಂಪೋಸಿಷನ್ನಲ್ಲಿ ಏನು ಪ್ಲೇ ಆಗಿಲ್ಲ. ಇಲ್ಲಿ ಪ್ಲೇ ಮಾಡ್ಬೇಕಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲೂ ಪ್ಲೇ ಆಗುತ್ತೆ. ಓಕೆ, ಈಗ ನಾವು ಅದನ್ನು ಅಳಿಸೋಣ. ಈಗ ನೋಡಿ ಇಲ್ಲಿದೆ ಅಲ್ಲ, ಈ ಪ್ರಿವ್ಯೂ ಅಲ್ಲಿ ಮಾತ್ರ ಇರಲಿ. ಈಗ ನಾವು ಕಲರನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡಿ ಈ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಯಾವ ಬೇಕಾದ್ರ ಮೇಲೆ ಕ್ಲಿಕ್ ಮಾಡೋದು ಆ ಕಲರ್ಗೆ ಚೇಂಜ್ ಆಗುತ್ತೆ. ಮತ್ತು ಕೆಲವೊಮ್ಮೆ ಏನಾಗುತ್ತೆ, ಬ್ಲಿಂಕ್ ಆಗ್ತಿರುತ್ತಲ್ಲ, ಅಂದರೆ ಈ ಬಾರ್ಡರು ಬೇರೆ ಬೇರೆ ಕಲರ್ಗೆ ಮೂಮೆಂಟ್ ಆಗಬೇಕು. ಅಂದರೆ ಇಲ್ಲಿ ನೋಡಿ ಪೆಟಲ್, ಇಲ್ಲಿ ನೋಡಿ ಇಲ್ಲಿದೆ ಅಲ್ಲ ಪೆಲೆಟೆ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿದೆ ನೋಡಿ ಸೆಟ್ಟಿಂಗ್ಸ್,
ಈ ಸೆಟ್ಟಿಂಗ್ಸಲ್ಲಿ ಇಲ್ಲಿ ಅಂದರೆ ಇಲ್ಲಿ ಕರ್ಸರ್ ತೊಗೊಂಬಂದರೆ ಈ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಇದನ್ನು ಓಪನ್ ಮಾಡಿ ಟೈಮ್ ಲೈನ್ ಅಂತ ಅಥವಾ BPM ಸೈನೆಕ್ ಅಂತ ಯಾವುದಾದ್ರೂ ಮಾಡ್ಕೊಳ್ಳಿ ನಡೆಯುತ್ತೆ. ಟೈಮ್ ಲೈನ್ ಅಂತಂದರೆ ಇದು ರನ್ ಆಗುತ್ತೆ, ಕಲರ್ ರನ್ ಆಗ್ತಾ ಹೋಗುತ್ತೆ. ಇಲ್ಲೇನು ರನ್ ಆಗ್ತಾ ಇದೆಯಲ್ಲ ಇದ್ರ ರನ್ ಆಗೋ ಹಾಗೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇದನ್ನೇ ನಾವು ಸ್ಪೀಡ್ ಕೂಡ ಮಾಡ್ಕೋಬೋದು. ಈಗ ಸ್ಪೀಡ್ 1 ಇದೆ, ಈಗ ನಾವು ಇದನ್ನು ಸ್ಪೀಡನ್ನು ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ನೋಡಿ, ಜಾಸ್ತಿ ಮಾಡ್ಕೊಂಡಲ್ಲಿ ಸ್ಪೀಡ್ ಆಗುತ್ತೆ. ಓಕೆ, ಈ ಥರ ನಮ್ಗೆ ಎಷ್ಟು ಬೇಕಷ್ಟು ಸ್ಲೋನು ಮಾಡ್ಕೊಳ್ಬೋದು. ಇಲ್ಲಿ ಬ್ಲ್ಯಾಕ್ ಇದೆ, ನಮಗೆ ಇಲ್ಲ ಇವು 3 ಕಲರ್ ಸಾಕು ಅಥವಾ 2 ಕಲರ್ ಸಾಕು ಅಂತಂದರೆ ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ, ಕಲರ್ ಈಗ ಹಸಿರು ಮತ್ತು ಹಳದಿ ಕಲರ್ ಆಗ್ತಾ ಇದೆ. ಓಕೆ, ನಮಗೆ ಇಲ್ಲ ಇದೆಲ್ಲ ಕಲರು ಮೂಮೆಂಟ್ ಆಗಲಿ ಅಂತಂದರೆ ಎಲ್ಲ ಕಲರ್ಗೂ ಮೂಮೆಂಟ್ ಮಾಡ್ಕೊಳ್ಬೋದು. ಓಕೆ, ಈಗ ನಾವು ಬಾರ್ಡರ್ ಹೇಗೆ ಹಾಕೋದು ಅಂತ ಕಲ್ತ್ವಿ. ಇಷ್ಟು ಮಾಡಿದ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಕೂಡ ಅಂದರೆ ಕಂಪೋಸಿಷನ್ನಲ್ಲಿ ಡಿಸ್ಪ್ಲೇ ಮೇಲೆ ಆನ್ ಆಗಿ ಕಾಣ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಫೈಲ್ಸ್ ಬರೋಣ. ಫೈಲ್ಸ್ನಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ತೊಗೊಳ್ಳೋಣ. ಬ್ಯಾಕ್ಗ್ರೌಂಡ್ ವಿಡಿಯೋ ಅಂತ ಇಲ್ಲಿ ನಾನು ಸೇವ್ ಮಾಡಿದ್ದೀನಲ್ಲ, ಇಲ್ಲಿದೆ ನೋಡಿ. ಈ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಹಾಕೊಳ್ಳೋಣ. ಯಾವ ಥರ ಅಂತಂದರೆ ಈಗ ಡೈರೆಕ್ಟಾಗಿ ಈಗ ಬಾರ್ಡರ್ ಮೇಲೇನೂ ವಿಡಿಯೋ ಕಾಣೋದು ಬೇಕಾಗಿಲ್ಲ. ಅಂದರೆ ಬಾರ್ಡರ್ ಕಾಣ್ತಾ ಇರಬೇಕು, ಅದ್ರ ಕೆಳಗಡೆ ವಿಡಿಯೋ ಕಾಣಬೇಕು ಅಂತಂದರೆ ಅದನ್ನ ಮಿಡಲ್ ಪ್ಲೇಸ್ ಏನಿದೆಯಲ್ಲ, ಈಗ ನೋಡಿ ಇಲ್ಲೇ ಡ್ರಾಪ್ ಮಾಡಿ, ಈ ಮಿಡಲ್ ಪ್ಲೇಸಲ್ಲಿ ನಮಗೆ ಈ ವಿಡಿಯೋ ಕಾಣಬೇಕು. ಈ ಬಾರ್ಡರ್ ಮೇಲೆ ಕಾಣೋದು ಬೇಕಾಗಿಲ್ಲ. ಯಾಕಂದರೆ ಬಾರ್ಡರ್ ಇರಲಿ, ಅದರ ನಡುವೆ ವಿಡಿಯೋ ಕಾಣಬೇಕು ಅಂತಂದರೆ ಇದನ್ನು ಜಸ್ಟ್ ಇಲ್ಲಿಂದ ಇಲ್ಲಿಗೆ ಡ್ರ್ಯಾಗ್ ಮಾಡಬೇಕು. ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕಿದರೆ ಇಲ್ಲಿ ಓಪನ್ ಆಯಿತು. ಮೊದಲಿಗೆ ಕೆಳಗಡೆ ಕ್ಲಿಕ್ ಮಾಡ್ಕೊಂಡು ಇದು ಈ ಥರ ಕಾಣ್ತಾ ಇದೆ. ಅಂದರೆ ಇಲ್ಲಿ ನೋಡಿ, ಮೌಸಲ್ಲಿರೋ ಜೂಮ್ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಷ್ಟೆಲ್ಲ ವಿಡಿಯೋ ಹೋಗಿದೆ, ಈ ಮಿಡಲ್ ಅಲ್ಲಿರೋದು ಮಾತ್ರ ಕಾಣ್ತಾ ಇದೆ. ಈಗ ನಾವು ಇದನ್ನ ಈ ತರ ಸೈಜ್ ಅಡ್ಜಸ್ಟ್ ಮಾಡ್ಕೋದು ಬೇಡ. ಏನಾಗುತ್ತೆ ಅಂದ್ರೆ ಒಮ್ಮೊಮ್ಮೆ ಇದು ಅಡ್ಜಸ್ಟ್ ಕರೆಕ್ಟ್ ಆಗಿ ಆಗೋದಿಲ್ಲ. ಬೇರೆ ಯಾವುದಾದ್ರೂ ಒಂದು ವಿಡಿಯೋ ಅಂದ್ರೆ ಒಂದು ಸಮಥಿಂಗ್ ಏನಾದರೂ ತೋರಿಸುವಂಥ ವಿಡಿಯೋ ಅಂತಿದ್ದಿದ್ರೆ ಅದು ಕರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ ಆಗಲ್ಲ. ಆವಾಗ ನಾವೇನು ಮಾಡಬೇಕು, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ರೀಸೈಜ್ ಅಂತ ಇದೆ. ರೀಸೈಜ್ ಅಂತಂದರೆ ಇಲ್ಲಿ ಪಿಲ್ ಅಥವಾ ಪಿಟ್, ಸ್ಟ್ರೀಚ್ ಮತ್ತು ಒರಿಜಿನಲ್. ಈಗ ಒರಿಜಿನಲಲ್ಲಿದೆ ಅದು. ಈಗ ಪಿಲ್ ಅಂತಂದರೆ ಏನಾಗುತ್ತೆ, ಆ ಇಡೀ ಅದಕ್ಕೆ ಏನು ಸೈಜಲ್ಲಿದೆ ಆ ವಿಡಿಯೋ ಒರಿಜಿನಲ್ ಆಗಿ ಏನು ಸೈಜಲ್ಲಿದೆ ಅದರಲ್ಲಿ ಪಿಲ್ ಆಗುತ್ತೆ. ಸೊ ಇದು ಪಿಟ್ ಅಂತಂದರೆ ನಾವು ಏನು ಈಗ ಡಿಸ್ಪ್ಲೇ ಜೋಡಿಸಿದೀವಲ್ಲ ಆ ಡಿಸ್ಪ್ಲೇಗೆ ಪಿಟ್ ಆಗಿಬಿಡುತ್ತೆ, ಅಂದರೆ ವಿಡ್ತ್ ಮತ್ತು ಹೈಟು. ಓಕೆ, ಈಗ ನೋಡಿ, ಈಗ ಪಿಟ್ ಅಂತಂದರೆ ಈ ಥರ ಆಯಿತು. ಇಲ್ಲಿ ನೋಡಿ, ಇದನ್ನು ನಾನು ಪ್ರಿವ್ಯೂ ಮಾನಿಟರಲ್ಲಿ ಇದ್ದನ್ನು ಕಂಪೋಸಿಷನ್ಗೆ ತರ್ತೀನಿ. ನೋಡಿ, ಇಲ್ಲಿ ಈ ಥರ ಆಯಿತು. ಇಲ್ಲಿ ಮೇಲೆ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ, ಇಲ್ಲೂ ಕೆಳಗಡೆ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ. ಇದು ಏನಾಯಿತು, ಪಿಟ್ ಆಯಿತು. ಈಗ ನಾವು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ರೀಸೈಜ್ನಲ್ಲಿ ಫಿಲ್ ಮಾಡೋಣ. ಈಗ ನೋಡಿ, ಇಲ್ಲಿ ಮೇಲೆ ಎಲ್ಲದಕ್ಕೂ ಫಿಲ್ ಆಯಿತು. ಆದರೆ ಈ ಮೇಲೆ ಅಡ್ಜಸ್ಟ್ ಮಾಡೋ ಸಲುವಾಗಿ ಇದು ಸೈಡ್ ಕೂಡ ಇಲ್ಲಿ ಹೋಗಿದೆ ವಿಡಿಯೋ. ಅಂದರೆ ಇಲ್ಲಿ ಸೈಡ್ ಕಾಣಬೇಕಾಗಿರೋ ವಿಡಿಯೋ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ, ಜಾಸ್ತಿಗೆ ಹೋಗಿದೆ. ಅರ್ಥ ಆಯ್ತಾ? ಈಗ ನಾವು ಆ ವಿಡಿಯೋನ ಸ್ಟ್ರೀಚ್ ಮಾಡೋಣ. ಸ್ಟ್ರೀಚ್ ಮಾಡಿದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಯಿತು ಅಂದರೆ ಹೇಗೆ, ಇಡೀ ಈ ಹೈಟ್ಗೆ ಮತ್ತು ವಿಡ್ತ್ಗೆ ಆಟೋಮೆಟಿಕ್ ಅದು ಅಡ್ಜಸ್ಟ್ ಆಗುತ್ತೆ. ಅಂದರೆ ಈಗ ಒಂದು ವಿಡಿಯೋ ಯಾವುದೇ ಸೈಜಲ್ಲಿ ವೆರ್ಟಿಕಲ್ ಇರಲಿ ಅಥವಾ ಪೋರ್ಟ್ರೇಟ್ ಇರಲಿ, ಅದೇನಾಗುತ್ತೆ ಆಟೋಮೆಟಿಕ್ಕಾಗಿ ನಾವು ಜೋಡಿಸಿರ್ತಕ್ಕಂಥ ಡಿಸ್ಪ್ಲೇಗೆ ಸ್ಟ್ರೀಚ್ ಆಗಿ ಅಡ್ಜಸ್ಟ್ ಆಗುತ್ತೆ. ಈಗ ನಮಗೆ ಈ ವಿಡಿಯೋನ ಹೇಗೆ ಅಡ್ಜಸ್ಟ್ ಮಾಡೋದು ಡಿಸ್ಪ್ಲೇನಲ್ಲಿ ಅಂತ ಅರ್ಥ ಆಯ್ತಲ್ಲ. ಈಗ ನೋಡಿ, ನಾನು ಇದನ್ನು ಜೂಮ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ವಿಡಿಯೋ ಇಲ್ಲಿ ಹೇಗೆ ಕಾಣ್ತಾ ಇದೆಯಲ್ಲ, ಬಾರ್ಡರ್ ಹತ್ತಿ ಈ ಪೂರ್ತಿ ಬಾರ್ಡರ್ಗೆ ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗಿ ಕಾಣ್ತಾ ಇದೆ. ಇದ್ರ ಸೈಜ್ ಏನಾಗಿದೆ ಇಲ್ಲಿ ನೋಡಿ. ಈಗ ಕ್ಲಿಪ್ ಮೇಲೆ ಬಂದು ಇದು ಟ್ರಾನ್ಸ್ಪೋರ್ಟ್ ಅಂತ, ಇದು ಇಲ್ಲಿ ನಮ್ಮ ವಿಡಿಯೋ ರನ್ ಆಗ್ತಾ ಇದೆಯಲ್ಲ ಅದನ್ನು ತೋರಿಸುತ್ತೆ. ನಾವು ಬೇಕಾದರೆ ವಿಡಿಯೋನ ಜಾಸ್ತಿ ಮುಂದೆ ಕೂಡ ಓಡಿಸ್ಬೋದು. ಈಗ ಬ್ಯಾಕ್ಗ್ರೌಂಡ್ ಒಂದೇ ಸೇಮ್ ಆಗಿದೆ, ಅಥವಾ ಬೇರೆ ಯಾವುದಾದ್ರು ವಿಡಿಯೋ ಆದಾಗ ಏನಾಗುತ್ತೆ, ಬೇರೆ ಬೇರೆ ಇರುತ್ತಲ್ಲ, ಅದಕ್ಕೆ ನಾವು ಮುಂದೆ ಕೂಡ ಓಡಿಸ್ಕೋಬೋದು. ಓಕೆ, ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹೈಡ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ಹೈಟು ವಿಡ್ತು ಎಲ್ಲ ಇದೆ. ಈ ವಿಡಿಯೋ ಆಟೋಮೆಟಿಕ್ಕಾಗಿ ಇಲ್ಲಿ ಅಡ್ಜಸ್ಟ್ ಆಯಿತು. ಈ ವಿಡಿಯೋದಲ್ಲಿ ನಾವು ಒಂದೇ ಡಿಸ್ಪ್ಲೇನಲ್ಲಿ 2 ವಿಡಿಯೋ ಹಾಕಬೇಕು. ಅಂದರೆ ಈ ವಿಡಿಯೋನ ಅರ್ಧಕ್ಕೆ ಹಾಕಬೇಕು, ಇನ್ನು ಬೇರೆ ಒಂದು ವಿಡಿಯೋನ ಇಲ್ಲಿ ಅರ್ಧಕ್ಕೆ ಹಾಕಬೇಕು ಅಂತಂದರೆ ಏನು ಮಾಡಬೇಕು, ಇದರಲ್ಲಿ ವಿಡ್ತ್ ಇದೆಯಲ್ಲ ಇದನ್ನು ಕಡಿಮೆ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಕಡಿಮೆ ಆಯಿತಾ? ಓಕೆ, ಇಷ್ಟು ಮಾಡ್ಕೊಂಡ್ವಿ. ಇದು ಮಿಡಲಲ್ಲಿದೆ. ಇದನ್ನು ನಾವು ಜಸ್ಟ್ ಈ ಥರ ಸೈಡಿಗೆ ಸರಿಸಿದ್ರೆ ಇಲ್ಲಿ ಸೈಡ್ ಆನ್ ಆಯಿತು ಈ ವಿಡಿಯೋ. ಓಕೆ, ಇದ್ರ ಪಕ್ಕದಲ್ಲಿ ಇನ್ನೊಂದು ವಿಡಿಯೋ ಹಾಕಬೇಕಾಗಿದೆ. ಈ ವಿಡಿಯೋ ಹಾಕೊಳ್ಳೋಣ. ಈ ವಿಡಿಯೋನ ಇಲ್ಲಿ ತರೋಣ. ಹಾಂ, ಇನ್ನೊಂದು ಒಂದೇ ಲೇಯರಲ್ಲಿ 2 ವಿಡಿಯೋ ಒಟ್ಟಿಗೆ ಪ್ಲೇ ಆಗಲ್ಲ, ಯಾವುದಾದ್ರೂ ಒಂದು ಪ್ಲೇ ಆಗುತ್ತೆ. ಅದಕ್ಕೆ ನಾವು
ಲೇಯರ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ಕೋಬೇಕಾಗತ್ತೆ ಎರಡು ವಿಡಿಯೋ ಒಮ್ಮಿಗೆಲೆ ಮಾಡ್ಬೇಕಂದ್ರೆ. ಈಗ ನೋಡಿ ಈ ವಿಡಿಯೋ ಇಲ್ಲಿ ಬಂತು, ಈಗ ಇದು ಪೂರ್ತಿಯಾಗಿ ಕವರ್ ಆಗಿದೆ. ಇದನ್ನು ಕೂಡ ನಾವು ಏನು ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಳ್ಳಿ. ಸ್ಟಿಚ್ ಮಾಡ್ಕೊಳ್ಳೋಣ. ಏನಾಯಿತು, ಇದು 600 × 480 ಆಯಿತು. ಓಕೆ, ಇಲ್ಲಿದೆ ನೋಡಿ, ಆಯ್ತಲ್ಲ. ಈಗ ಇದನ್ನು ಕೂಡ ನಾವು ಬಿಡ್ತು ಕಡಿಮೆ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಕಡಿಮೆ ಆಗೋದು ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಓಕೆ, ಈಗ ಬಿಡ್ತು ಕಡಿಮೆ ಮಾಡ್ಕೊಳ್ಳೋಣ. ಹಾಂ, ಈ ವಿಡಿಯೋನ ನಾವು ಡೈರೆಕ್ಟಾಗಿ ಈ ಥರ ಈ ಕಡೆ ಸೈಡ್ಗೆ ಡ್ರ್ಯಾಗ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಕಡಿಮೆ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ನೋಡಿ, ಹಾಂ, ಈ ಥರ ಈಗ ಡ್ರ್ಯಾಗ್ ಆಯ್ತಲ್ಲ. ಈಗ ನಾವು ಇನ್ನೂ ಈ ವಿಡಿಯೋನ ಪ್ಲೇ ಮಾಡಿಲ್ಲ. ಈಗ ಪ್ಲೇ ಮಾಡಿದ್ರೆ ಈ ಸೈಡ್ ಮೂಡುತ್ತೆ ನೋಡಿ. ಇಲ್ಲಿ ನೋಡಿ, ಈಗ ಕಾಣ್ತಾ ಇದೆಯಲ್ಲ, ಈ ಥರ. ಇದು ಒಂದು ಸೈಜನ್ನು ಹಾಕ್ಕೊಳ್ಳೋ ಪದ್ಧತಿ. ಈಗ ನಾವು ಅಡ್ವಾನ್ಸ್ ಔಟ್ಪುಟ್ ನೀವು Ctrl+Shift+A ಕೂಡ ಒತ್ತಿದ್ರೆ ಅಡ್ವಾನ್ಸ್ ಔಟ್ಪುಟ್ ಓಪನ್ ಆಗುತ್ತೆ. ಅಥವಾ ನೀವು ಇಲ್ಲಿ ಔಟ್ಪುಟ್ಟಲ್ಲಿ ಬಂದು ಅಡ್ವಾನ್ಸ್ ಅಂತ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಮೇನ್ಲಿ ಇನ್ನೊಂದು ಏನಾಗುತ್ತೆ ಅಂತಂದರೆ, ಇಲ್ಲಿ ವರ್ಚುವಲ್ ಔಟ್ಪುಟ್ ಇದೆಯಲ್ಲ, ಇದು ವರ್ಚುವಲ್ ಔಟ್ಪುಟ್. ಇಲ್ಲಿ ಕಾಣ್ತಾ ಇದೆ NDI ಮತ್ತು ಸ್ಪೌಟ್ ಮತ್ತು ವರ್ಚುವಲ್ ಔಟ್ಪುಟ್ ಡಿಸ್ಪ್ಲೇ 1 ಈ ಥರ ಕಾಣ್ತಾ ಇದೆಯಲ್ಲ. ಇದು ಡಿಸ್ಪ್ಲೇ 1 ಅಂದರೆ ಈ ಲ್ಯಾಪ್ಟಾಪ್ ಡಿಸ್ಪ್ಲೇ ಇದೆಯಲ್ಲ, ಇದ್ರದ್ದು ಡಿಸ್ಪ್ಲೇ 1 ಇದು. ಇನ್ನೊಂದು, ನೀವು HDMI ಕೇಬಲ್ ಕನೆಕ್ಟ್ ಮಾಡಿದರೆ ವಿಡಿಯೋ ಕಂಟ್ರೋಲರ್ ಇರುತ್ತೆ ಅಲ್ಲ, ಅದಕ್ಕೆ HDMI ಕಂಟ್ರೋಲ್ ಮಾಡಿದ್ರೆ ಇಲ್ಲಿ ವಿಡಿಯೋ 2 ಅಂತ ಡಿಸ್ಪ್ಲೇ 2 ಅಂತ ಬರುತ್ತೆ. ಡಿಸ್ಪ್ಲೇ 2 ಅಂತ ನೀವು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಏನು ಔಟ್ಪುಟ್ಟಲ್ಲಿ ವಿಡಿಯೋ ಪ್ಲೇ ಆಗ್ತದಲ್ಲ, ಇದು ಡಿಸ್ಪ್ಲೇ 2 ಅಲ್ಲಿ ಪ್ಲೇ ಆಗ್ತಾ ಇರತ್ತೆ. ಅಂದರೆ ಈಗ ನಾವು ಕೇವಲ ಲ್ಯಾಪ್ಟಾಪ್ನಲ್ಲಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಕಂಪೋಸಿಷನ್ ಮಾನಿಟರ್, ಇಲ್ಲಿ ಮಾತ್ರ ಕಾಣ್ತಾ ಇದೆ. ಆದರೆ ಅಲ್ಲಿ ಡಿಸ್ಪ್ಲೇನಲ್ಲಿ ಸ್ಟಾರ್ಟಿಂಗ್ ಏನಾಗಿರುತ್ತೆ, ನಿಮ್ಮದು ಏನು ವಾಲ್ಪೇಪರ್ ಇರುತ್ತಲ್ಲ ಅದೇ ಇರುತ್ತೆ. ಈಗ ನೀವು ಇಲ್ಲಿದೆ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿದೆಲ್ಲ ಪ್ರೊಜೆಕ್ಟರ್ ಅಂತ. ಈಗ PC ಸ್ಕ್ರೀನ್ ಓನ್ಲಿ ಅಂದರೆ ಇದು ಮಾತ್ರ. ಅದೇ ಡೂಪ್ಲಿಕೇಟ್ ಅಂದರೆ ಇಲ್ಲಿ ಏನು ಕಾಣ್ತಾ ಇದೆ ಇದೆಲ್ಲವೂ ಇನ್ನೊಂದು ನೀವು ಡಿಸ್ಪ್ಲೇ 2 ಮಾಡ್ತಿರಲ್ಲ, ಯಾವುದಾದ್ರು ಡಿಸ್ಪ್ಲೇ ಜೋಡಿಸ್ತಿರಲ್ಲ, ಅದರಲ್ಲಿ ಬರೋದಕ್ಕೆ ಡೂಪ್ಲಿಕೇಟ್ ಆಗುತ್ತೆ. ಇದೇನಿದೆಲ್ಲ ಸೇಮ್ ಆ್ಯಸ್ ಇಟ್ ಇಸ್ ಡೂಪ್ಲಿಕೇಟ್ ಆಗಿ ಅಲ್ಲಿ ಕಾಣುತ್ತೆ. ಸೊ ಎಕ್ಸ್ಟೆಂಡ್ ಅಂದರೆ ಏನು ಗೊತ್ತಾ, ಇಲ್ಲಿ ಕಾಣುತ್ತೆ, ಅಲ್ಲಿ ಇನ್ನೊಂದು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಒಂದು ಕಾಣುತ್ತೆ, ಹಾಗೆ ಅಲ್ಲಿ ಇನ್ನೊಂದು ಡಿಸ್ಪ್ಲೇ ಆಗಿ ಓಪನ್ ಆಗುತ್ತೆ. ಅಲ್ಲಿ ಕೇವಲ ನಿಮ್ಮ ಏನಿದು ಲ್ಯಾಪ್ಟಾಪ್ನಲ್ಲಿ ಏನು ವಾಲ್ಪೇಪರ್ ಇರುತ್ತಲ್ಲ ಅದು ಮಾತ್ರ ಕಾಣ್ತಾ ಇರುತ್ತೆ. ಎಲ್ಲಿವರೆಗೂ ನೀವು ಇಲ್ಲಿ ಡಿಸ್ಪ್ಲೇ 2 ಮಾಡೋವರೆಗೂ. ಇಲ್ಲಿ ಡಿಸ್ಪ್ಲೇ 2 ಔಟ್ಪುಟ್ಟಲ್ಲಿ ಅಡ್ವಾನ್ಸಲ್ಲಿ ಬಂದು ಇಲ್ಲಿ ವರ್ಚುವಲ್ ಡಿಸ್ಪ್ಲೇ ಇದೆಲ್ಲ, ಇದನ್ನು ತೆಗೆದ ಡಿಸ್ಪ್ಲೇ 1ದಲ್ಲಿ ಡಿಸ್ಪ್ಲೇ 2 ಅಂತ ಬರುತ್ತೆ. HDMI ಕೇಬಲನ್ನು ಕನೆಕ್ಟ್ ಮಾಡಿದರೆ ಆ ಡಿಸ್ಪ್ಲೇ 2 ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಇಲ್ಲೇನು ಪ್ಲೇ ಆಗ್ತಾ ಇದೆಯಲ್ಲ ಇದು ಅವಾಗ ಅಲ್ಲಿ ಪ್ಲೇ ಆಗುತ್ತೆ. ಓಕೆ, ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಆಮೇಲೆ ಈ ಸ್ಲೈಸ್ ಇದೆಯಲ್ಲ, ಸ್ಲೈಸನ್ನು 2 3 ಎಷ್ಟು ಬೇಕಾದ್ರೂ ಮಾಡ್ಬೋದು. ನೀವೇನೇ ಮಾಡುವಾಗ ಇನ್ಪುಟ್ ಸೆಲೆಕ್ಷನ್ ಇದೆಲ್ಲ ಇಲ್ಲಿ ಟ್ರೈ ಮಾಡಿ. ಯಾಕೆಂದರೆ ಇಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಡೈರೆಕ್ಟ್ ಆಗಿ ಇದು ಈ ಥರ ಆಗುತ್ತೆ. ಓಕೆ, ನೀವು ಇನ್ಪುಟ್ಟಲ್ಲಿ ಈ ಥರ ಮಾಡಿದರೆ ಇಲ್ಲಿ ನೋಡಿ ಡಿಸ್ಪ್ಲೇನಲ್ಲಿ ಚೇಂಜಸ್ ಆಗುತ್ತೆ. ಈಗ ಸ್ಲೈಸ್ 1 ಮಾತ್ರ ಬಾರ್ಡರ್ ಹಾಕಿದ್ದೀವಾ, ಈ ಸ್ಲೈಸ್ ಇದೆಲ್ಲ ಇದಕ್ಕೆ ಮಾತ್ರ ಬಾರ್ಡರ್ ಹಾಕಿದ್ದೀವಿ. ಇಲ್ಲಿ ಬಾರ್ಡರ್ ಕಾಣ್ತಾ ಇದೆ, ಆದರೆ ಇಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ನಾವು ಇನ್ನೊಂದು ಏನು ಮಾಡಬೇಕು, ಪ್ಲಸ್ ಅಂತ ಹೊಡೆದು ಇಲ್ಲೊಂದು ಸ್ಲೈಸನ್ನು ತೊಗೊಳ್ಳೋಣ. ಇನ್ನೊಂದು ಸ್ಲೈಸ್ ಓಪನ್ ಆಯಿತು, ಇದು ಪೂರ್ತಿಯಾಗಿ ಓಪನ್ ಆಯಿತಾ. ಇದನ್ನು ನಾವು ಈ ಥರ ಮಾಡೋಣ. ಓಕೆ, ಇದಕ್ಕೊಂದು ಸ್ಲೈಸ್ ಸ್ಲೈಸ್ 1 ಮತ್ತು ಸ್ಲೈಸ್ 2 ಆಯಿತು. ಓಕೆ, ನೀವು ಇದನ್ನು ಡಬಲ್ ಕ್ಲಿಕ್ ಮಾಡಿ ಲೆಫ್ಟಾ ರೈಟಾ ಅಂತಲೂ ಸೇವ್ ಮಾಡ್ಕೋಬೋದು. ಓಕೆ, ಇಲ್ಲಿ ಇವು ಎರಡನ್ನು ಈ ಥರ ಸೆಲೆಕ್ಟ್ ಮಾಡಿ ಔಟ್ಪುಟ್ ಟ್ರಾನ್ಸ್ಫಾರ್ಮರ್ನಲ್ಲಿ ಬಂದು ರೈಟ್ ಸೈಡ್ ಕ್ಲಿಕ್ ಮಾಡಿ ಮ್ಯಾಚ್ ಟು ಇನ್ಪುಟ್ ಈ ಥರ ಮಾಡಿದರೆ ಹೀಗೆ ಆಗುತ್ತೆ. ಇನ್ನೊಮ್ಮೆ ರೈಟ್ ಕ್ಲಿಕ್ ಮಾಡಿ ಹೋಲ್ ಏರಿಯಾ ಅಂತ ಸೆಲೆಕ್ಟ್ ಮಾಡಿದರೆ ಇದು ಎರಡಕ್ಕೂ ಸೆಲೆಕ್ಟ್ ಆಯಿತು. ಓಕೆ, ಇಲ್ಲಿ ನೋಡಿ ಓಕೆ, ಸೇವ್ ಆ್ಯಂಡ್ ಕ್ಲೋಸ್. ಈಗ ಇಲ್ಲಿ ಈ ವಿಡಿಯೋಗೆ ಮಾತ್ರ ಬಾರ್ಡರ್ ಬಂದಿದೆ, ಈ ಇನ್ನೊಂದು ಸ್ಲೈಸ್ ನಾವು ಮಾಡಿದ್ವಲ್ಲ ಅದಕ್ಕೆ ಬಾರ್ಡರ್ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಅಂತಂದರೆ ಇಲ್ಲಿ ಸ್ಲೈಸ್ ಔಟರ್ ಲೈನಲ್ಲಿ ಇದೆಯಲ್ಲ, ಇಲ್ಲಿ ನಾವು ಕೇವಲ ಒಂದು ಸ್ಲೈಸ್ ಮಾತ್ರ ಹಾಕಿದ್ದೀವಿ. ನಾವು ಮೊದಲೇ ಏನು ಮಾಡಿದ್ದೀವಲ್ಲ ಅದೊಂದು ಹಾಕಿದ್ದೀವಿ. ಈಗ ಇನ್ನೊಂದು ಸ್ಲೈಸ್ ಇಲ್ಲಿದೆ ನೋಡಿ, ಸ್ಲೈಸ್ 1 ಇಲ್ಲಿ ಬಂದಿದೆಯಲ್ಲ, ಇದನ್ನು ನಾವು ಪ್ರೆಸ್ ಮಾಡಿ ಹಿಡಿದು ಇಲ್ಲಿ ಡ್ರ್ಯಾಗ್ ಮಾಡಿದರೆ ಸಾಕು. ಈಗ ನೋಡಿ ಇದಕ್ಕೂ ಕೂಡ ಬಾರ್ಡರ್ ಬಂತು. ಇಷ್ಟೇ, ಇದು
ಸಿಂಪಲ್ ಆಗಿದೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮೇನ್ಲಿ ಏನು ಮಾಡ್ಬೇಕಂತಂದರೆ, ಯಾವುದಾದ್ರೂ ಒಂದು ಹೊಸ ಎಫೆಕ್ಟ್ ಅಥವಾ ಏನಾದರೂ ಒಂದು ಹಾಕಿದರೆ ಸೈಜು ಅಥವಾ ಇಲ್ಲಿ ಎಲ್ಲ ನೀವು ಎಲ್ಲ ಪ್ಲೇ ಮಾಡಿರ್ತೀರಲ್ಲ, ಇವುಗಳನ್ನೆಲ್ಲ ಮೊದಲಿಗೆ ಸೇವ್ ಮಾಡೋದನ್ನು ಮಾಡಬೇಕು. ಸೇವ್ ಮಾಡಲಿಲ್ಲ ಅಂತಂದರೆ ನೀವು ಆಟೋಮೆಟಿಕ್ಕಾಗಿ ಲ್ಯಾಪ್ಟಾಪ್ ಹ್ಯಾಂಗ್ ಆಯಿತು ಅಥವಾ ಸ್ಟ್ರಕ್ ಆಗಿ ಇದು ಸಾಫ್ಟ್ವೇರ್ ಕ್ಲೋಸ್ ಆಯಿತು ಅಂತಂದರೆ ನಿಮಗೆ ಹೊಳ್ಳಿ ರಿಟರ್ನ್ ಆಗಿ ಆ ಸಾಫ್ಟ್ವೇರ್ನ ಓಪನ್ ಮಾಡಿದ್ರೆ, ಈ ಅರೆನಾನ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಈಗ ಹೇಗೆ ನೀವು ಸೇವ್ ಮಾಡಿಟ್ಟಿರ್ತೀರಲ್ಲ ಅದೇ ರೀತಿ ಓಪನ್ ಆಗಿಬಿಡುತ್ತೆ. ಕೆಲವೊಮ್ಮೆ ನೀವು ಸೇವ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಇದೆಲ್ಲ ನೀವು ರಿಟರ್ನ್ ಆಗಿ ಮತ್ತೆ ಡಿಸೈನ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಮೊದಲಿಂದನೂ ಸೈಜ್ ಇಟ್ಕೋಬೇಕು, ಸೈಜನ್ನು ಮಾಡ್ಕೋಬೇಕು. ಆಮೇಲೆ ನೀವು ಏನಂದರೆ ಈಗಿನ ಇಷ್ಟೊತ್ತು ಏನು ನೀವು ಮಾಡಿರ್ತೀರಲ್ಲ ಈ ವಿಡಿಯೋನ ಮತ್ತೆ ಮತ್ತೆ ಮಾಡ್ಕೋಬೇಕಾಗತ್ತೆ. ನೀವು ಸೇವ್ ಮಾಡಿದರೆ ಅದು ರಿಟರ್ನ್ ಡೈರೆಕ್ಟಾಗಿ ಇಲ್ಲಿ ಓಪನ್ ಅಂತ ಹೊಡೆದು ಓಪನ್ ರೀಸೆಂಟಲ್ಲಿ ಇಲ್ಲಿ ನೀವು ಏನಾದರೂ ಸೇವ್ ಮಾಡಿದರೆ ಇಲ್ಲಿ ಬಂದುಬಿಡುತ್ತೆ. ಇಲ್ಲೇ ನೀವು ಸೇವ್ ಓಪನ್ ಮಾಡ್ಕೋಬೋದು. ಈಗ ಅದನ್ನು ಕೂಡ ನಾನು ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಅದಕ್ಕಿಂತ ಮೊದಲು ಈ ಅಡ್ವಾನ್ಸ್ ಔಟ್ಪುಟ್ನಲ್ಲಿ ಇಲ್ಲಿದೆ ನೋಡಿ, ಈ ಬಾರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ನೀವು ಮೊದಲು ಸೇವ್ ಆ್ಯಸ್ ನೀವು ಏನು ABCD ಅಂತ ಹೆಸರು ಕೊಟ್ಟಿದ್ರಲ್ಲ, ABCD. ಓಕೆ, ಇದು ಅಡ್ವಾನ್ಸ್ ಔಟ್ಪುಟ್ನಲ್ಲಿ ಏನು ಸ್ಲೈಸ್ ಇದೆಲ್ಲ ಇದು ಕೂಡ ಅದೇ ಸೇಮ್ ಹೆಸರಲ್ಲಿ ಸೇವ್ ಮಾಡಿದರೆ ನಿಮಗೆ ಓಪನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ನಾನು ಸೇವ್ ಮಾಡ್ತೀನಿ. ಇದನ್ನು ಸೇವ್ ಆಯಿತು. ಈಗ ನಂತರ ಇದು ಕಂಪೋಸಿಷನ್ನಲ್ಲಿ ಹೋಗಿ ಇಲ್ಲಿದೆ ನೋಡಿ ಸೇವ್ ಅಥವಾ ಸೇವ್ ಆ್ಯಸ್, ಇಲ್ಲಿ ABCD ಅಂತ ಇದೆ. ಓಕೆ, ಈಗ ನಾನು ಸೇವ್ ಮಾಡ್ತೀನಿ. ಈ ಸಾಫ್ಟ್ವೇರ್ನ ನಾವು ಕ್ಲೋಸ್ ಮಾಡಿ ಈಗ ಮತ್ತೆ ಓಪನ್ ಮಾಡೋಣ. ಆವಾಗ ಅದು ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಈಗ ನಾನು ಈ ಸಾಫ್ಟ್ವೇರ್ನ ಕ್ಲೋಸ್ ಮಾಡ್ತೀನಿ. ನೋಡಿ, ಇಲ್ಲಿ ಕೇಳುತ್ತೆ ಸೇವ್ ಆ್ಯಂಡ್ ಕ್ವಿಟ್. ಓಕೆ, ಈಗ ಅದೇ ಸಾಫ್ಟ್ವೇರ್ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿ ಇದು ಆ್ಯಸ್ ಇಟ್ ಈಸ್ ಅದೇ ರೀತಿಯಾಗಿ ಓಪನ್ ಆಗಿದೆ. ಓಕೆ, ಆದರೆ ಯಾವುದೇ ಪ್ಲೇ ಆಗಿಲ್ಲ. ಈಗ ನಾವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಮೊದಲು ಹೇಗಿತ್ತು ಹಾಗೆ ಓಪನ್ ಆಗುತ್ತೆ ಅಥವಾ ಹಾಗೆ ಪ್ಲೇ ಆಗುತ್ತೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಓಕೆ, ಇದು ಈ ಹೊತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ, ಏನಾದರೂ ನಿಮಗೆ ಬೇರೆ ರೀತಿ ಮಾಹಿತಿ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡಿ ನಿಮಗೆ ಏನು ಬೇಕು ಕೇಳಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ, ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.